ನೀನು ಅಲ್ಲಿದ್ಯೇನೋ? ಯಾವಾಗ ಹೋದ್ರಲ್ಲ? ಮೊನ್ನೆ ಅಂದ್ರೆ ನಾವು ಇಲ್ಲಿಗೆ 25ನೇ ತಾರೀಕು ಬಂದಿದ್ವಣ್ಣ. ವಿಜಯರತ್ನ ಅವಾರ್ಡ್ ಅಲ್ಲಿ ಸೆಲೆಕ್ಟ್ ಆಗಿದ್ದೆ ಅಣ್ಣ. ಅದಕ್ಕೆ ಎಲ್ಲ ಟೀಮ್ ಸಮೇತ ಎಷ್ಟು ಜನ ಹೋಗಿದ್ರಿ? ಅವರೆಲ್ಲ ಬಂದಿದ್ರು. ಎಷ್ಟು ಜನ ಹೋಗಿದ್ರಿ ಅಣ್ಣ? ಒಟ್ಟು ನಾವು 28 ಜನ, ಟೀಮ್ ಅಲ್ಲಿ ಒಟ್ಟು 61 ಜನ ಇದೀವಣ್ಣ. ಓಕೆ. ನಾವು ನಮ್ಮ ಅರಸೀಕೆರೆಯಿಂದ 5 ಜನ ಇದೀವಣ್ಣ. ನಮ್ಮ ತಂದೆಯವರು ನಿರ್ವಾಣ ಸ್ವಾಮಿ ಅವರು, ಜಯದೇವ್ ಅವರು, ಮತ್ತೆ ಪ್ರವೀಣ್ ಅಂತ ಹೇಳಿ, ಚಿಕ್ಕಪ್ಪ ಅವರು, ಕೆವಿ ನಿರ್ವಾಣ ಸ್ವಾಮಿ ಅವರು ಇದ್ದಾರೆ. ಎಲ್ಲಿ ದುಬೈಲೇ ಇದ್ದೀರಾ? ದುಬೈಯಲ್ಲಿ ಫ್ಯೂಚರ್ ಮ್ಯೂಸಿಯಂ ಅಂತ ಹೇಳಿ ಇದೆಯಲ್ಲ, ಅದ್ರ ಎದುರುಗಡೆ ಡೌನ್ ಟೌನ್ ಮಿಲಿನಿಯಂ ಹೋಟೆಲ್ ಅಲ್ಲಿ ಸ್ಟೇ ಮಾಡಿದೀವಿ. ಅಲ್ಲೇ ಇದೀವಣ್ಣ ನಾವು. ಡೌನ್ ಟೌನ್ ಅದೇ ಇವತ್ತು ಹೇಳ್ರಣ್ಣ. ಹೋಟ್ಲ್ ಯಾವ ಹೋಟ್ಲಲ್ಲಿ ಇದ್ದೀರಿ? ಮಿಲೇನಿಯಂ ಡೌನ್ ಟೌನ್ ಅಂತ ಹೇಳಿ ಅಣ್ಣ. ಓಕೆ. ಇಲ್ಲಿ ಉಳಿದಿದ್ದೀವಿ. ಈಗ ಎಷ್ಟು ದಿನ ಆಯ್ತು ನೀವು ಹೋಗಿದ್ದೆ? ಅಣ್ಣ ಇವತ್ತಿಗಾಲೇ 7ನೇ ದಿನ ಆಗೋಯ್ತಣ್ಣ. ಇವತ್ತು ಸಾಯಂಕಾಲ ಹೇಳಪ್ಪ ಹೇಳಿ. ಇವತ್ತು ಸಾಯಂಕಾಲ ಅಂದ್ರೆ ರಾತ್ರಿ 9:30ಗೆ ಫ್ಲೈಟ್ ಇತ್ತು, ಅದು ಕ್ಯಾನ್ಸಲ್ ಆಗಿದೆ ಅಣ್ಣ. ಹಾಗಾಗಿ ಇಲ್ಲ, ಈಗ ಪ್ರೈಮ್ ಮಿನಿಸ್ಟರ್ ಕೂಡ, ಮೋದಿಜಿಯವರು ಕೂಡ ಎಷ್ಟು ತಲೆ ಕೆಡಿಸ್ಕೊಂಡಿರೋದು ಗೊತ್ತಿದೆ. ಹಿಂದೆ ಯುಕ್ರೇನ್ ಈ ಥರ ಸಮಸ್ಯೆ ಆದವರು ಕೂಡ ಕೇಂದ್ರ ಸರ್ಕಾರದಿಂದ ಅದನ್ನು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಿ ಅಲ್ಲಿದ್ದಂಥವ್ರನ್ನ ವಾಪಸ್ ಕರ್ಕೊಬರೋಂಥ ವ್ಯವಸ್ಥೆಗಳು ಆಯಿತು. ಇದು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಅಚಾನಕ್ಕಾಗಿ ಶುರುವಾಗಿರ್ತಕ್ಕಂಥದ್ದು. ಆಯಿತಾ? ಖಂಡಿತ ನಾನು ದೆಹಲಿಗೂ ನಾನು ಕೂಡ ಮಾತನಾಡ್ತೇನೆ ಯಾರಿಗೆ ಸಂಬಂಧಪಟ್ಟವ್ರಿಗೆ. ಖಂಡಿತ ಅಲ್ಲಿ ಇದು ಮಾಡಿ ಸುರಕ್ಷಿತ ಬರೋದಕ್ಕೆ ಏನು ಬೇಕು ಅದಕ್ಕೆ ಪ್ಲ್ಯಾನ್ ಮಾಡ್ತಾರಪ್ಪ. ಈ ನಿನ್ನೆ ಇವತ್ತೇನು ಆ ಥರ ಏನು ಅಲ್ಲಿ ಇದಾಗಿಲ್ಲಲ್ಲ? ಆಲ್ರೆಡಿ ನಿನ್ನೆ ಬೆಳಿಗ್ಗೆ ಸ್ವಲ್ಪ ಆಯ್ತು, ಬಟ್ ಅದನ್ನ ಯಾವ್ದು ನಾವಿಲ್ಲಿ ಏನು ಮಾತಾಡಂಗಿಲ್ಲ, ಏನು ಮೆಸೇಜ್ ಕೊಡಂಗಿಲ್ಲ. ಓಕೆ, ಆಯ್ತು, ಇರಲಿ ಬಿಡಿ. ಅರ್ಥ ಆಯ್ತು ನನಗೆ. ನಾನು ಖಂಡಿತ ನಾನು ಸಂಬಂಧಪಟ್ಟದವ್ರಿಗೂ ಮಾತಾಡ್ತೀನಿ ಇಮಿಡಿಯೇಟ್ಲಿ. ಏನಪ್ಪ, ನೀವು ಗಾಬರಿ ಆಗಬೇಡಿ, ಸುರಕ್ಷಿತ ಬರೋಕ್ಕೆ ಅಂತ ಪ್ಲಾನ್ ಮಾಡಿಲ್ಲ. ಆದಷ್ಟು ಬೇಗ ತಾವು ಮಾತಾಡಿದ್ರೆ ಒಳ್ಳೇದು. ಈಗಲೇ ಮಾತಾಡ್ತೀನಿ. ಇಲ್ಲ, ಅರ್ಥ ಆಯ್ತು ನನಗೆ, ಈಗಲೇ ಮಾತಾಡ್ತೇನೆ, ಖಂಡಿತ ಮಾತಾಡ್ತೇನೆ. ಮಿಲೇನಿಯಂ ಹೋಟೆಲ್ ಅಲ್ವಾ? ಅವನ ಮಿಲೇನಿಯಂ ಡೌನ್ ಟೌನ್ ಅಂತ ಹೇಳಿ ಫ್ಯೂಚರ್ ನ್ಯೂ ಮ್ಯೂಸಿಯಂ ಅಂತ ಹೇಳಿ ಮಾಡಿದಾರಣ್ಣ. ಈ ಫ್ಯೂಚರ್ ನ್ಯೂ ಮ್ಯೂಸಿಯಂ ಅಂತ ಹೇಳಿ ಅದ್ರ ಎದುರುಗಡೆನೆ ಅಣ್ಣ. ಆಯ್ತಪ್ಪ, ಆಯ್ತು, ಇಮಿಡಿಯೇಟ್ಲಿ ಮಾತಾಡ್ತೀನಿ. ಧೈರ್ಯವಾಗಿ ಒಳ್ಳೇದಾಗ್ತದೆ ಅಂತೆಲ್ಲ ಕೆಡ್ಸ್ಕೊಬಿಡಿ, ಈಗಲೇ ಮಾತಾಡ್ತೀನಿ. ಒಳ್ಳೇದು. ಸಾರಿ, ನಂಗೆ ಗೊತ್ತಾಗಲಿಲ್ಲ ಪಾಪ, ನೀವು ಫೋನ್ ಮಾಡಿದಾಗ ನಾನು ಬೆಳಗ್ಗೆ ಅದು ಮೀಟಿಂಗಲ್ಲಿದ್ದೆ, ನನಗೆ ಅರ್ಥ ಗೊತ್ತಾಗಲಿಲ್ಲ. ನಾನು ಈಗ ವಿಷಯ ಗೊತ್ತಾಯಿತು. ನಾನು ಇಮಿಡಿಯೇಟ್ ಅಟೆಂಡ್ ಮಾಡ್ತೀನಿ ಶಿವಕುಮಾರ್. ಇಮಿಡಿಯೇಟ್. ಒಳ್ಳೇದು. ಟೇಕ್ ಕೇರ್. ಒಳ್ಳೇದು.